ಹಲೋ ಮಿಸ್ಟರ್ ಡಾಮ್ಡುಸ್ಕಿ, ಫಟಾಫಟ್. ನೀವು ಯಾರಿಗ್ ಬೇಕಾದ್ರೂ ಮೋಸ ಮಾಡಬಹುದು. ಈ ಸಂತೋಷಕ್ಕೆ ಮೋಸ ಮಾಡೋದಿಕ್ಕೆ ಹಣೆಲೇ ಬರ್ದಿಲ್ಲ. ನೀವಿಬ್ರು ಇಲ್ಲಿಗೆ ಬಂದಾಗಲೇ ಗೊತ್ತಾಯ್ತು ನೀನ್ ಅಜಯ್ ನೀನ್ ವಿಜಯ್ ಅಂತ. ನೀವಿಬ್ರು ಏನ್ ಮಾಡ್ತಿರೋ ನೋಡೋಣ ಅಂತ ಇಲ್ಲಿವರೆಗೂ ಬಿಟ್ಟು ತಮಾಷೆ ನೋಡ್ದೆ. ನೀವಿಬ್ರು ಇಲ್ಲಿಗೆ ಬಂದಿದ್ದು ಇಲ್ಲಿ ತಾನಾಗೆ ಬೋನ್ ಹುಡ್ಕೊಂಡು ಬಂದಾಗಾಯ್ತು. ಏನಾದ್ರೂ ವಿಷಯ ಗೊತ್ತಾಯ್ತಾ ಅಂದ್ರೆ? ಯಾವ ವಿಷಯ ಸೋನಾ? ಇನ್ಯಾವ ವಿಷಯ? ನಮ್ಮ ಮಗು ರತನ್ ವಿಷಯ. ನಾನೇನ್ ಸುಮ್ಮನೆ ಇದ್ದೀನ? ನಾನು ಹುಡುಕಿಸ್ತಾನೆ ಇದ್ದೀನಿ. 16 ವರ್ಷದಿಂದ ನೀವಿನ್ನೂ ಹುಡುಕಿಸ್ತಾನೆ ಇದ್ದೀರಾ. ಹೆತ್ತ ಸಂಕಟ ನಿಮಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ? ನೀವೇನೋ ಗಂಡಸರು ಹೊರಗಡೆ ಕೆಲಸದಲ್ಲಿ ಮಗುದ ವಿಷಯ ಮರ್ತ್ಬಿಡ್ತೀರಾ. ಆದ್ರೆ ನಾನು ಹಾಗಿರಕ್ಕಾಗತ್ತಾ? ಕೂತ್ರೆ ತಿಂತ್ರೆ ನನ್ನ ಮಗು ಯೋಚನೆ ಆಗ್ಬಿಟ್ಟಿದೆ ಅಂದ್ರೆ ಆ ದೇವ್ರಿಗೆ ನಮ್ಮ ಮೇಲೆ ಕರುಣೆನೇ ಬರ್ಲಿಲ್ವಲ್ಲ ಸ್ವರ್ಣ? ಹಲೋ, ಆ ಮನೆ ಹಾಳ್ರಿಬ್ರು ತಪ್ಪಿಸ್ಕೊಂಡ್ಬಿಟ್ರಂತೆ. ನಮ್ಮವರು ಬದುಕ್ ಬಂದಿದ್ದೆ ಹೆಚ್ಚು. ಈ ಮಾತು ಹೇಳಕ್ ನಾಚಿಕೆ ಆಗಲ್ಲ ನಿಮ್ಗೆ? ಇಷ್ಟು ಜನ ಇಟ್ಕೊಂಡು ಹುಡುಕಕ್ಕಾಗಲ್ಲ ಅಂತೀರಾ? ಹೋಗು, ಜನ ನಟ್ಟು ಊರೆಲ್ಲ ಹುಡುಕಿ ಅಂತ ಹೇಳು. ಸರಿಯಾಗಿ ಹೇಳಿದ್ರಿ ಅಂದ್ರೆ ನೀನೇನು ಯೋಚನೆ ಮಾಡ್ಬೇಡ ಸ್ವರ್ಣ. ದೇವ್ರಿ, ಇವತ್ತಾದ್ರೂ ಹುಡುಕೋ ಕೆಲಸದಲ್ಲಿ ಜಯ ಗಳಿಸೋ ಹೋಗ್ ಮಾಡಪ್ಪ. ಕಾಫಿ 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 ತಗೊಳ್ಳಿ. ಎಲ್ಲ ಇವನ ಈ ಹಾದ್ಯ ಎಂತೆ ಬಂಡಿನೂ ಬರಾಕಿಲ್ಲ ಅಂತಾದ್ರಾಗಿದ್ ಯಾವ್ದೋ ಒಂದು ತಗ್ಲಾಸ್ ಬಂಡಿ ಬಂದು ಪರ್ಯಾಗ ಬಿದ್ದೈತಲ್ಲ. ಬಂದ್ರಲ್ಲೇ ನೋಡವ್. ಬೇಬೆಗೆಲ್ಲ ಬನ್ನಿ, ಹೋಗಿ ಜಲ್ದಿ ನೋಡೋಣ. ಅಯ್ಯೋ, ರಕ್ತ ಸುರಿತಿದೆ. ಕಳ್ಳರು ಯಾರಾದ್ರೂ ಕೊಳ್ಳೆ ಹೊಡೆದ್ರೆ ಏನು? ಪ್ರಾಣ ಇದೆ ನೋಡ್ತಾತ.
ಇನ್ನಸಿ ಜೀವ ಐತೆ ಎತ್ಕೊಡ್ರಲ್ಲ ಎಲ್ಲಿಗೆ ನಡೀರಿ ನಡೀರಿ ದಿರಿ ನಡೀರಿ ಬಾಪಣ್ಣ, ಇವ್ರ ಗಾಯವಾಸಿ ಆಗ್ಬೇಕಾದ್ರೆ ಎಷ್ಟು ದಿವಸ ಆಗುತ್ತೆ? ಅಪ್ಪಪ್ಪ ಅಂದ್ರೆ ಒಂದ್ 6 ದಿನ ಆಗ್ಬೇಕು ರಾಜವ್ವಾರೆ. ಅಲ್ಲಿ ಗಂಟ ಆರಾಮ್ ಬೇಕು ಹುಡುಗರಿಗೆ. ಪಾಪ, ಯಾರ ಮಕ್ಕಳು ಏನು, ಯಾವ ಪಾಪಿ ಇವ್ರಿಗೆ ಕಷ್ಟ ಕೊಟ್ನು? ಸರಿ ಸರಿ, ಬನ್ನಿ ನಡೀರಿ. ಹೇಗಿದೆ? ಚೆನ್ನಾಗಿದೆ. ಯಾವುದು? ಇದು ಚೆನ್ನಾಗಿದೆ. ಯಾವುದು? ನೀವು ನಗ್ತಾ ಇರೋದು? ನಾನ್ ಕೇಳಿದ್ದು ನಿಮ್ಮ ನೋವು ಹೇಗಿದೆ ಅಂತ. ಏನಾಯ್ತು? ಅಯ್ಯೋ ಅಯ್ಯೋ ಅಮ್ಮ ಅಮ್ಮ ಏನಾಯ್ತು? ಅಯ್ಯೋ ನನ್ನ ಕಾಲು, ನನ್ನ ಕೈ, ನನ್ನ ಕಾಲು, ನನ್ನ ಕೈ, ನನ್ನ ಕಾಲು, ಅವನ ಕೈ, ನನ್ನ ಕಾಲು. ಅದಿರ್ಲಿ, ನಾವಿಲ್ಲಿ ಹೇಗ್ ಬಂದ್ವಿ? ನೀವಿಬ್ರು ಗಾಡಿನಲ್ಲಿ ಜ್ಞಾನ ಇಲ್ದೆ ಬಿದ್ದಿದ್ರಿ, ನಾವಿಲ್ಲಿ ಕರ್ಕೊಂಡ್ ಬಂದ್ವು. ಈ ಕಟ್ಟು ನೀನೇ ಕಟ್ಟಿದ್ದ? ಇಲ್ಲ, ನಮ್ ತಾತ ಬಪ್ಪಣ್ಣ. ಹೌದು, ನಿಮ್ಗೆ ಗುಂಡೆಗ್ ಬಿದ್ದಿತ್ತಲ್ಲ, ಯಾರು ಹೊಡ್ತಿದ್ದು? ಕಳ್ಳರು, ಕಳ್ಳನ್ ಮಕ್ಕಳು ಹೊಡೆದ್ರು, ಪಡೆದ್ರು, ಇರೋ ದುಡ್ಡೆಲ್ಲ ಕತ್ಕೊಂಡೋದ್ರು, ಮನೆಗೆ ಶೂಟ್ ಮಾಡಿದ್ರು. ನಿಜವಾಗ್ಲೂನಾ? ನಿಜವಾಗ್ಲೂ ಅವನಿಗೆ ಸುಳ್ಳು ಹೇಳೋಕೆ ಬರಲ್ಲ. ರಾಧಾ, ರಾಧಾ, ಯಾಕಮ್ಮ ಇನ್ನೂ ಊಟ ಕೊಟ್ಟಿಲ್ಲ? ಇಲ್ಲಮ್ಮ, ಅವ್ರು ಮಾತಾಡ್ತಾ ಇದ್ರು. ಅವ್ರು ಮಾತಾಡ್ತಾ ಇದ್ರು, ನೀನ್ ಕೇಳ್ತಾ ನಿಂತ್ಕೊಂಡ್ಬಿಟ್ಟೆ ಅಲ್ಲ? ನಡಿ ನಡಿ, ನೀವ್ ಹೋಗಿ ಊಟ ಮಾಡು. ಹೇಗಿದೆಪ್ಪ ಈಗ ನೋವು? ಈಗ ನೋವು ವಾಸಿ ಆಗಿದೆಲ್ಲ? ಪರವಾಗಿಲ್ಲ. ನೀವ್ ಯಾರು, ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಹೇಳಿ ಕಳಿಸ್ಬೋದಲ್ಲ? ಆ ಭಾಗ್ಯ ನಾವು ಪಡ್ಕೊಂಡ್ ಬಂದಿಲ್ಲಮ್ಮ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊಂಡ್ಬಿಟ್ಟೆ. ನೀವಿಬ್ರು ನೋಡಿದ್ರೆ ಒಂದೇ ತರ ಕಾಣಿಸ್ತಾ ಇದಿರಲ್ಲ, ನೀವಿಬ್ರು ಅಂತ ಮಂದಿರ? ಇಲ್ಲಮ್ಮ. ಇಲ್ಲಮ್ಮ. ಹಾಗಾದ್ರೆ ನಿನಗೆ? ನನಗೂ ಯಾರೂ ಇಲ್ಲಮ್ಮ. ಅಯ್ಯೋ ಪಾಪ. ಸರಿ ಸರಿ, ಬಾ ಊಟ ಮಾಡು. ಆ ಮಾಡು. ಹೀಗೆ ತಾಯಿ ಕೈ ನನ್ನ ತಿನ್ನೋ ಭಾಗ್ಯ ಸಿಕ್ಕಿರ್ಲಿಲ್ಲಮ್ಮ. ಹೌದಪ್ಪ, ನೀವು ತಂದೆ ತಾಯಿನ ಕಳ್ಕೊಂಡ ಮಕ್ಕಳು, ನಾನು ಮಕ್ಕಳನ್ನ ಕಳ್ಕೊಂಡ ತಾಯಿ. ನಾವೆಲ್ಲ ಒಂದೇ ದೋಣಿಲಿ ಹೋಗ್ತಾ ಇದ್ದೀವಿ. ತಗೋ, ಆ ಮಾಡು, ಊಟ ಮಾಡಪ್ಪ. ರಾಧವಾ, ರಾಧವಾ, ನೀ ಬಂದಿದ್ಯಾರ ನೋಡಿದ್ರವಾ? ಇಲ್ಲ ರಂಗಣ್ಣ, ಎಲ್ರು ಮಲಗಿದ್ದಾರೆ. ರಂಗಣ್ಣ, ನಿನ್ ಕೈ ಮುಗಿತೀನಿ, ನಾನು ಇಲ್ಲಿಂದ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ಬಿಟ್ಬಿಡು.
ನಿನ್ನ ಉಪಕಾರ ನೀ ಜನ್ಮದಲ್ಲಿ ಮರೆಯಲ್ಲ. ಅವ್ವ ನೀನ್ ನೋಡಿದ್ರೆ ಅಯ್ಯೋ ಅನ್ಸ್ತದವ. ಬಾವ ಹೋಗುವ ಬಾವ. ನಿನ್ಗೆ ಪಾಪಿ, ನನ್ ಕಣ್ಣಿಗೆ ಮಣ್ಣಿಟ್ಟು ಓಡೋಕೇನೆ. ನಿನ್ನಲ್ಲೇ ಪ್ರಾಣ ಇಟ್ಕೊಂಡು ರಾಮನ್ ಹೊಟ್ಟೆ ಉರ್ಸಿದ್ರೆ ನೀನ್ ಚೆನ್ನಾಗಿರ್ತೇನೆ. ಇಲ್ಲಿ ನಿನ್ಗೇನೆ ಕಮ್ಮಿ ಆಗಿರೋದು? ಮಾತಾಡೆ, ಮನೆ ಹಾಳಿ ಇಲ್ಲಮ್ಮ, ಇನ್ನೊಂದ್ಸಲ ನಾನು ಹಾಗೆಲ್ಲ ಮಾಡಲ್ಲಮ್ಮ. ಮುಚ್ಚೆ ಬಾಯಿ. ಈ ಮಾತನ್ನ ನೀನ್ 5ನೇ ಸರಿ ಹೇಳ್ತಾ ಇದ್ಯಾ. ನಾನ್ ನಂಬಲ್ಲ ಕಣೆ. ಹೇಳ್ಕೊಂಡೋಗ್ರಿ ಇವಣ್ಣ. ಬಿಡ್ಬೇಡಿ, ಹೇಳ್ಕೊಂಡೋಗಿ. ಏನೋ ರಂಗ, ಅನ್ನ ತಿನ್ ಮನೆ ಕನ್ನ ಹಾಕ್ಬೇಕು ಅಂತಿದ್ಯೇನೋ? ವಯಸ್ಸಿಗೆ ಬಂದು ಹುಡುಗಿನ ಬೀದಿಲಿ ಬಿಡ್ಬೇಕು ಅಂತಿದ್ಯೇನೋ? ರಾಧವನೇ ಕಣವ, ರಾಧವನೇ ಕಣವ. ಆ ಮಗ ಮಣ್ ತಿನ್ನುವಂತದೇ ತಿಂತೀಯಲ್ಲ ಹೈವಾನ್ ನನ್ನ ಮಗನೇ. ಏನ್ ನೋಡ್ತಿದಿರ್ಲ, ಹೇಳ್ಕೊಂಡಾಗ್ರಲ್ಲ. ಹೋಗತ್ತ ಅವರೇ, ಯಾಕೆ ಕಳ್ತಿದ್ದೀರಿ? ಇನ್ನೇನ್ ಮಾಡ್ಲಿ ಪಪ್ಪಣ್ಣ, 2 ಗಂಡು ಮಕ್ಕಳನ್ನು ಕಳ್ಕೊಂಡ್ಬಿಟ್ಟೆ. ಓಡೋಗ್ತೀನಿ ಅಂತ ತುದಿಗಾಲ ನಿಂತಿರೋ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನಾನ್ ಪಡ್ತಿರೋ ಸಂಕಟ ಅಷ್ಟಿಷ್ಟಲ್ಲ. ನಾನು ಏನ್ ತಪ್ಪು ಮಾಡಿದೆ ಅಂತ ದೇವ್ರು ನನಗೆ ಶಿಕ್ಷೆ ಕೊಟ್ಟ. ಅವರೇ, ಕತ್ಲುನು ಬೆಳಕುನು ಒಂದೇ ಸಮ ಇರ್ತದ. ಜೀವನ ಅಂದ ಮ್ಯಾಗೆ ಕಷ್ಟನೂ ಬರ್ತದೆ, ಸುಖನೂ ಬರ್ತದೆ. ಸುಖ ನನ್ನ ಹಣೆಲೇ ಬರ್ತಿಲ್ಲ. ಯಾವತ್ತವ್ರು ನನ್ನ ತಾಳಿ ಹರ್ಕೊಂಡು ಹೋದ್ರು ಆವತ್ತೇ ನನ್ನೆಲ್ಲಾ ಸುಖನ ಮಣ್ಣು ಪಾಲಾಗೋಯ್ತು. ಒಳ್ಳೆಯವರಿಗೆ ದ್ಯಾವ್ರು ಯಾವತ್ತಿಗೂ ಅಂತ ಅನ್ಯಾಯ ಮಾಡಕ್ಕಿಲ್ಲವಾ? ಮಾಡಕ್ಕಿಲ್ಲ. ಇವತ್ತಲ್ಲ ನಾಳೆ ನಿಮ್ ಮಕ್ಳು ಸಿಕ್ಕೇ ಸಿಗ್ತಾರೆ. ನಿಮಗೆ ಸಂತೋಷ ತಂದೇ ತತ್ತಾರೆ. ಹೌದ್ರವ್ವ? ನಡೀರವ್ವ, ನಡಿ. ಏನಂತೆ ನಿನ್ ಕಾಲು? ನನ್ ಕಾಲು ಯಾಕೆ? ಅಲ್ಲ, ನಾನ್ ನೋಡೋವರೆಗೂ ಚೆನ್ನಾಗಿ ನಡೀತಿದ್ದೆ. ಮುಖ ಕಂಡ ತಕ್ಷಣ ನನ್ ಭುಜ ಹಿಡ್ಕೋಬೇಕು ಅನ್ನಿಸ್ತಾ? ನಾನು ಏನ್ ಮಾಡ್ಲಿ? ನಾನು ನಿನ್ ಕಂಡ್ರೆ ಇಡೀ ಜಗತ್ತೇ ಮರ್ತು ಬಿಡ್ತೀನಲ್ಲ. ಯಾಕೆ? ಯಾಕಂದ್ರೆ ನೀನ್ ಅಷ್ಟು ಮುದ್ದಾಗಿದ್ಯಲ್ಲ, ಅದಕ್ಕೆ. ನೀನು ತುಂಬಾ ಮುದ್ದಾಗಿದೀಯ, ಅದಕ್ಕೋಸ್ಕರನೇ. ನೀನಂದ್ರೆ ನನ್ಗ್ ಬಹಳ ಇಷ್ಟ. ಹೌದಾ? ನೋಡು, ಏನನ್ನುತ್ತೆ ನಿನ್ ಕೈ? ನೋಡ, ಈ ಸುಂದರವಾದ ಹೂವನ್ನ ಬಿಗಿಯಾಗಿ ಹಿಡಿ ಅನ್ನುತ್ತೆ. ಮೊದ್ಲು ಇದನ್ ತಿನ್ನು. ನೀನು ನಿಮ್ಮಮ್ಮ ಮಾಡಿದ ಸಹಾಯ, ತೋರಿಸಿದ ಪ್ರೀತಿ ಹೇಗ್ ತಿನ್ಸೋದು ನಂಗೆ ಅರ್ಥ ಆಗ್ತಿಲ್ಲ. ನೀನ್ ತುಂಬಾ ಒಳ್ಳೆಯದು, ಅದಕ್ಕೆ ನೀನಂದ್ರೆ ನನ್ಗೆ ಬಹಳ ಇಷ್ಟ. ಏನಾಗಿದೆ ನಿನ್ಗೆ? ಲವ್ 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 ಒಂದು ಸುಂದರವಾದ ಹೂ ನನ್ಗೆ ಲವ್ ಮಾಡ್ತಾ ಇದೆ ಕಣೋ. ಹೂವ? ಯಾವ ಗಿಡದ್ದು? ಗಿಡದೂ ಅಲ್ಲ, ಸುಂದರಿನ ಲವ್ ಮಾಡ್ತಿದ್ದಾಳೆ. ಈ ಮುಖಾನ ಏನಾಗಿದೆ ನೋಡು, ಸುಮ್ನೆ ಕನ್ಸ್ ಕಾಣ್ಬೇಡ. ಹೋಗ್ ಮನೆ ಹೋಗಿ ರೆಸ್ಟ್ ತಗೋ. ಇಲ್ಲ ಕಣೋ, ನಿಜವಾಗ್ಲೂ ಇದು ಆಸರ ಅಲ್ಲ. ಆಕಾಶದಿಂದ ಹಿಡಿದ ಒಂದು ಅಪ್ಸರೆ ಬಂದು, ನೀನು ಬಹಳ ಒಳ್ಳೆಯವನು, ನಿನ್ ಕಂಡ್ರೆ ನಂಗೆ ಬಹಳ ಇಷ್ಟ ಅಂತ ಇಲ್ಲಿ ಮುತ್ತಿಡ್ಬಿಟ್ಲು. ನೀನ್ ಗೊತ್ತಿಲ್ವ ನನ್ಗೆ? ಅಯ್ಯೋ, ಸೆರೆಕ್ಕೊಂಡ್ರೆ ಸಾಕು, ಉಟ್ಕೊಂಡಿರೋ ಕರಡಿ ಇದ್ರು ಬಿಡಲ್ಲ ನೀನು. ಹೋಗೋ. ಇಲ್ಲ ಕಣೋ, ಇದು ಆಗಲ್ಲ. ಇದು ಟ್ರೂ ಲವ್. ನೀನ್ ಲವ್ ಮಾಡಲ್ಲ, ಬೇರೆಯವ್ರು ಮಾಡೋ ಲವ್ ನಿನ್ಗೆ ಅರ್ಥ ಆಗಲ್ಲ. ಹೋಗಯ್ಯ, ಊರಿಗೆ ನೀನ್ ಒಬ್ನೇ ರೋಮಿಯೋನ? ಸುಪಾರಸ್ ತಮ್ಗಣ ನಾನು ಲವ್ ಮಾಡಿದ್ದೀನಿ. 5 ನಿಮಿಷ ಆಗ್ಲಿಲ್ಲ, ಒಬ್ಬ ಸುಂದರಿ ಬಂದು ತಪ್ಕೊಂಡ್ ಮುತ್ಕಟ್ಲು ಕಣೋ. ಈಗ ಮುಖಕ್ಕಲ್ಲ, ಇಲ್ಲಿ. ಇಲ್ಲ. ಹೌದು, ನಿಜವಾಗ್ಲು? ಮತ್ತೆ ಯಾರು? ಸುಂದರಿ, ಅಪ್ಸರೆ, ಬ್ಯೂಟಿ ಕ್ವೀನ್. ಅದೇ ಅವಳ ಹೆಸರೇನಾ? ನಾನ್ ಹೇಳಲ್ಲ, ಮೊದ್ಲು ನಿನ್ ಲವರ್ ಹೆಸರು ಹೇಳು. ನೀನ್ ಹೇಳ. ನೀನ್ ಹೇಳು. ಮೊದ್ಲು ನೀನ್ ಹೇಳು. ಮೊದ್ಲು ನೀನ್ ಹೇಳು. ನಾನು ಹೇಳಲ್ಲ. ಹೇಳ್ತೀಯ ಇಲ್ಲ? ಇಲ್ಲ, ನಾನು ಹೇಳಲ್ಲ. ಹೋಗು. ಹೋಗ್ಲಿ ಬಿಡು. ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳ. ನೋಡ್ಬಿಡೋಣ, ನೀನೋ ನಾನೋ ಅಂತ.